ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಶ್ರೀ ಕೆವಿ ಕ್ಯಾಂಪಸ್ನಲ್ಲಿ ಕೆವಿ ಇಂಗ್ಲಿಷ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮತ್ತು ವಿಶೇಷ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಎಂದಿನಂತೆ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಮತ್ತು ವಿಶೇಷವಾಗಿ ನಡೆಯುತ್ತಾ ಬಂದಿದ್ದು, ಇದಕ್ಕೆ ಶಾಲೆಯ ಶಿಕ್ಷಕರಾದಿಯಾಗಿ ಶಿಕ್ಷಕೇತರರು ಶ್ರಮಿಸಿದ್ದಾರೆ. ಮಕ್ಕಳಲ್ಲಿನ ವಿಶೇಷ ಪ್ರತಿಭೆಯನ್ನು ಈ ವೇದಿಕೆಯ ಮೂಲಕ ಅನಾವರಣಗೊಳಿಸಿದ್ದು ಒಳ್ಳೆಯ ಬೆಳವಣಿಗೆ. ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಮಕ್ಕಳು ಪಾಲ್ಗೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ನಮ್ಮ CVB ಶಿಕ್ಷಣ ಕೇಂದ್ರದಲ್ಲಿರ್ತಕ್ಕಂತಹ ಕೆವಿ ಆಂಗ್ಲ ಶಾಲೆ, ಇಲ್ಲಿ ಶಾಲಾ ವಾರ್ಷಿಕೋತ್ಸವ, ಶಾಲಾ ಹಬ್ಬ, ಒಂದು ರೀತಿ ಸಾಂಸ್ಕೃತಿಕ ಸುಗ್ಗಿನೇ ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಅನೇಕ ಮಂದಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದಾರೆ. ನೀವು ನೋಡ್ಬೋದು, ಸಹಸ್ರಾರು ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ತುಂಬ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅತ್ಯಂತ ವರ್ಣರಂಜಿತವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ವಿಶೇಷವಾಗಿ ಇವತ್ತು ಬಿಗ್ ಬಾಸ್ ಖ್ಯಾತಿಯ ಧರ್ಮ ಕೀರ್ತಿರಾಜ್ರವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದು ಮತ್ತು ಮಧುಸೂದನ್ ರವರು, ನಮ್ಮ ಗೌರಿಬಿದನೂರು ವಿದ್ಯಾನಿಧಿ ಶಾಲೆಯ ಮುಖ್ಯಸ್ಥರು, ಅವರು ಸಹ ಭಾಗಿಯಾಗಿದ್ದರು. ಇವರೆಲ್ಲರೂ ಸಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಕ್ಕಳಲ್ಲಿರ್ತಕ್ಕಂತಹ ಸೂಕ್ತ ಪ್ರತಿಭೆ ಏನಿದೆ, ಅದು ಕಲೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇದು ಯಾವುದೇ ಆಗಿರ್ಬೋದು, ಇದೆಲ್ಲವನ್ನೂ ಸಹ ಸೇರಿಸಿ ಇವತ್ತು ಒಂದು ಸಾಂಸ್ಕೃತಿಕ ಸುಗ್ಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾದಂತಹ ಸಂಸ್ಥೆಯ ಪ್ರಾಂಶುಪಾಲರು ತ್ಯಾಗರಾಜರವರು, ಮುಖ್ಯೋಪಾಧ್ಯಾಯರು ಗಿರೀಶ್ ರವರು ಮತ್ತು ಎಲ್ಲ ಶಿಕ್ಷಕ ಮಿತ್ರರು, ವಿಶೇಷವಾಗಿ ನೃತ್ಯ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಷಣ್ಮುಗಂರವರು ಮತ್ತು ಹೇಮಾರವರು, ಅವರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ, ಕಾರ್ಯಕ್ರಮ ಯಾವುದೇ ಆಗಲಿ ಇಷ್ಟು ದೊಡ್ಡ ಗಾತ್ರದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ನೂರಾರು ಜನ ಕೆಲಸ ಮಾಡಬೇಕು. ಆ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಿಗ್ ಬಾಸ್ ಖ್ಯಾತಿಯ ಚಲನಚಿತ್ರ ನಟ ಧರ್ಮ ಕೀರ್ತಿರಾಜ್ ಇದೇ ಮೊದಲ ಬಾರಿಗೆ CVB ದತ್ತಿಗೆ ಆಗಮಿಸಿ ಶಾಲೆಯ ವಾತಾವರಣ ನೋಡಿ ಖುಷಿಪಟ್ಟಿದ್ದಾರೆ. ಅದರಲ್ಲೂ ಪಂಚಗಿರಿ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಸರಳತೆಯ ಬಗ್ಗೆ ಕೊಂಡಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಹಾಗೂ ತೆಲುಗು ನಟ ಪವನ್ ಕಲ್ಯಾಣ್ ಇವರ ಮನೆಗೆ ಬಂದು ಊಟ ಸವಿದು ಹೋಗುವ ವಿಚಾರ ತಿಳಿದು ಮತ್ತಷ್ಟು ಸಂತೋಷಪಟ್ಟರು. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕಾಲ ಕಳೆದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಸಂತಸ ಪಟ್ಟಿದ್ದಾರೆ. ಖುಷಿ ಆಗ್ತಾಯಿದೆ. ಬಂದಿದ ತಕ್ಷಣ ಒಂದು ಆರ್ಗನೈಸೇಷನ್ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್. ಇನ್ಸ್ಟಿಟ್ಯೂಷನ್ ಚೇರ್ಮನ್ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಪ್ರಿನ್ಸಿಪಲ್ ಆ್ಯಂಡ್ ಡಿಸಿಪ್ಲಿನ್, ಸ್ಟೂಡೆಂಟ್ಸ್ ಒಂದು ಡಿಸಿಪ್ಲಿನ್ ನೋಡಿದಾಗ ಭಾಳ ಖುಷಿ ಆಯಿತು. ಸೊ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಅವರಿಗೆ. ಹೌದು, ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ತುಂಬ ರೆಸ್ಪಾನ್ಸ್ ಇದೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ನನಗೊಂದು ಖುಷಿ. ಇಲ್ಲೂ ಶೂಟಿಂಗ್ ಮಾಡಿದ್ದೀನಿ. ಸೊ ಇವತ್ತು ಜನ ನನ್ನ ಬಿಗ್ ಬಾಸ್ ಹುಡುಗ, ಬಿಗ್ ಬಾಸ್ ಅಂತ ಬಂದ ಮೇಲೆ ಯಾವ ಥರ ಒಂದು ವ್ಯಕ್ತಿತ್ವ 55 ದಿನ ಯಾವ ಥರ ಇದೆ ಅಂತ ಅದೇ ಥರ ಇದೆಯಾ ಅಂತ ಎಲ್ಲರೂ ಹೇಳ್ತಾರೆ. ಸರ್ ನಾನು ಇವಾಗಲೇ ಮೀಟ್ ಮಾಡಿದ್ದು, ಫಸ್ಟ್ ಟೈಮ್ ಮೀಟ್ ಮಾಡಿದ್ದೆವು. ಬಟ್ ತುಂಬ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರನ್ನ ತೋರಿಸ್ತಾಯಿದ್ರು, ಅವ್ರ ಬಗ್ಗೆ ಹೇಳ್ತಾಯಿದ್ರು, ಆಮೇಲೆ ಫೋಟೋಸ್ ಎಲ್ಲ ತೋರಿಸ್ತಾಯಿದ್ರು. ಸೊ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಒಂದು 25 ವರ್ಷ ಇನ್ಸ್ಟಿಟ್ಯೂಷನ್ನ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಒಳ್ಳೇದಾಗಲಿ ಅವ್ರಿಗೆ. ಆ್ಯಂಡ್ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು, ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಎಷ್ಟೊಂದು ಜನಕ್ಕೆ. ಬಂದರೆ ಕಿಚ್ಚ ಸುದೀಪ್ ಅವರು ಕೂಡ ಇವ್ರ ಮನೆಗೆ ಭೇಟಿ ಮಾಡದೆ ಹೋಗಲ್ಲ, ಅದೇ ರೀತಿಯಾಗಿ ಪವನ್ ಕಲ್ಯಾಣ್ ಬಂದರೂ ಕೂಡ ಮನೆಗೆ ಬಂದು ಹೋಗಲ್ಲ. ಸೊ ಆ ವಿಚಾರ ತಿಳಿದ ಮೇಲೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಯ್ತು. ಅದೇ ಹೇಳ್ತಾಯಿದ್ರು, ಸುದೀಪ್ ಸರ್, ಪವನ್ ಕಲ್ಯಾಣ್ ಸರ್ ಎಲ್ಲ ಬಂದಿದ್ರು ಅಂತ. ಆ ಫೋಟೋಸ್ ಎಲ್ಲ ತೋರಿಸ್ತಿದ್ರು. ಸೊ ಡೆಫಿನೆಟ್ಲಿ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಅವರು ಎಲೆಕ್ಷನ್ಗೆಲ್ಲ ನಿಂತಿದ್ರು. ಆ್ಯಂಡ್ ನೈಸ್. ಇವಾಗ ಎಲೆಕ್ಷನ್ ಇದರಲ್ಲಿ ಇಲ್ಲ ಅಂದ್ರೂ ಒಂದು ಸಮಾಜ ಸೇವೆ ಹೆಂಗೆ ಮಾಡಬೇಕಂತ ತುಂಬ ಇದೆ ಅವರಲ್ಲಿ. ಸೊ ಐ ಥಿಂಕ್ ದಟ್ಸ್ ವೆರಿ ಗುಡ್ ಥಾಟ್ ಅವರು ಇರೋದ್ರಲ್ಲಿ. ಹೌದೌದು, ತುಂಬ ಕನೆಕ್ಟ್ ಆಯಿತು. ನಾವು ಮಾತಾಡಿದೆ ಫಂಕ್ಷನ್ಗೆ ಬಂದು ಒಂದು ಅರ್ಧ ಗಂಟೆಯಲ್ಲಿ ತುಂಬ ಕನೆಕ್ಟ್ ಆದ್ವಿ. ಒಂದು ಅರ್ಧ ಗಂಟೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡೋದು. ನಾನು ಅಷ್ಟೇ. ಐ ಥಿಂಕ್ ನೀವು ಹೇಳ್ದಂಗೆ ಇಬ್ಬರು ಒಂದೇ ಥರ ಮನಸ್ಸು ಇರೋಂಥವ್ರು. ಸೊ ತುಂಬ ಚೆನ್ನಾಗಿ ಕನೆಕ್ಟ್ ಆದ್ವಿ. ಜಾನು ವೈದ್ಯ ಕುಮ್ಮಳವೆಲ್ಲ
ಮಾಡಿ ಮಾಡಿ ನಾಲೆನ ಜೋಡಿ ನುಡಿಯೂ ಕೂಡದಾನೆ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ మునిగిన చివరకు చల్లని తన చెయ్యందించి స్నాని ముంగిట పెట్టే ముగ్గే ప్రేమంటే ఎగిరే వరకు చేనుకు మాత్రం குயின தேடி வந்தான் கிங்கு நீ இல்லாத லைஃப் ரொம்ப சாரோ எழுதி என்னன்னு கேளு நீ வந்தான் ஆளு திரும்பி அனதால எக்காவா போட்டா அது எக்ஸாம்பிள் ಇನ್ನು ಕೆವಿ ಆಂಗ್ಲ ಶಾಲೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಮೋಹಕವಾಗಿತ್ತು. ಪೋಷಕರು ತಮ್ಮ ಮಕ್ಕಳ ನೃತ್ಯ, ಹಾಡು, ನಟನೆ, ಬಗೆ ಬಗೆಯ ವೇಷಭೂಷಣಗಳನ್ನು ಕಂಡು ಖುಷಿಪಟ್ಟರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.